ಊರ್ಧ್ವ ತಾಡಾಸನ ಸ್ಥಿತಿ. ಓಪನ್ ಯುವರ್ ಐಸ್. ಊರ್ಧ್ವ ತಾಡಾಸನ and ಅಂತಿಮ ಸ್ಥಿತಿ. ಅಪ್ ಯುವರ್ ಹೀಲ್ಸ್ and stretch your whole body. ಊರ್ಧ್ವ ಅಂದ್ರೆ ಹಿಗ್ಗಿಸು. ನೋಡ್ರಿ, ಈ ಆಸನ ಮಾಡೋದ್ರಿಂದ ನಮ್ಮ ಹೈಟ್ ಇನ್ಕ್ರೀಸ್ ಆಗ್ತದೆ. ಅದನ್ನ ಏಜ್ ಒಳಗಡೆ, ಓಕೆ, ಪ್ರತಿಯೊಂದು ಏಜ್ ಒಳಗಡೆ ಈ ಆಸನ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಹೈಟ್ ಇನ್ಕ್ರೀಸ್ ಆಗ್ತದೆ ನೋಡ್ರಿ. ಆಮೇಲೆ ಭುಜದ ನೋವು ಹೋಗ್ತದ, ಹಿಂಬಳ ನೋವು ಹೋಗ್ತದ ನೋಡ್ರಿ ಈ ಆಸನ ಮಾಡೋದ್ರಿಂದ. ಕಿವಿಗೆ ಹತ್ಬೇಕು ನಮ್ಮ ತೋಳುಗಳು. and slowly ವಾಪಸ್. Close your eyes. ತಾಡಾಸನದ ಅಂತಿಮ ಸ್ಥಿತಿ. Take a deep inhale and exhale. Next, ಅರ್ಧ ಚಕ್ರಾಸನ ಸ್ಥಿತಿ. ನಿಧಾನವಾಗಿ ಬಾಗಬೇಕು. ಓಕೆ, ಎಷ್ಟಾಗುತ್ತೆ ಅಷ್ಟು ಬಾಗ್ರಿ, ಜಾಸ್ತಿ ಬಾಗಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಬಾಗಿ ವಾಪಸ್ ಬರ್ಬೇಕಂದ್ರೆ ನಿಧಾನವಾಗಿ ಬರಿ, ಯಾಕಂದ್ರೆ ಜೋಲಿ ಹೋಗ್ತದೆ, ಅದು ಬೀಳೋದಾಗ್ತದೆ. ಓಕೆ, ಸೊ ನಿಧಾನವಾಗಿ ಮಾಡ್ರಿ. ಸ್ವಲ್ಪ ಕಾಲಾಗಲ ಮಾಡ್ರಿ. 1 ಫೂಟ್ ಅಂತರ ಇಟ್ಕೊರಿ. ಹೆಚ್ಚು ಸೇಫ್ ಆಗಿರ್ಬೇಕು, ಈ ಸೇಫ್ ಇಟ್ಬಾರ್ದು. ಓಕೆ, ಅರ್ಧ ಚಕ್ರಾಸನ ಸ್ಥಿತಿ. ಅರ್ಧ ಚಕ್ರಾಸನದ ಅಂತಿಮ ಸ್ಥಿತಿ. ಇನ್ಹೇಲ್ and back forward. Okay, slowly. 1, 2, 3, 4, 5, 6, 7, and slowly walk. ತಾಡಾಸನದ ಅಂತಿಮ ಸ್ಥಿತಿ. Close your eyes. Take a deep inhale. ದೀರ್ಘವಾಗಿ ತಗೊಳ್ಳಿ and exhale. Okay, ನೋಡಿ, ಏನು ತಪ್ಪು ಮಾಡಬೇಡಿ. ಈಗ ಒಬ್ಬರು ಹಿಡ್ಕೊಂಡು ಏನ್ ಮಾಡಿದ್ರಿ, ಇದೆಲ್ಲ ಓದಿರ್ತೀರಿ, ಇಲ್ಲಿ ಬಂದ ಸಡನ್ ಆಗಿ ಉಸಿರು ಬಿಡ್ತೀರಿ. ಮಾಡಿ ಈ ರೀತಿ ಮಾಡ್ರಿ. ಅದನ್ನ ಒಂದು ಇನ್ನೊಂದು ತಡೆಯಲಿ. ತಾಡಾಸನ ಏನಾಗ್ತದೆ, ಈ ಆಸನ ಮಾಡಿ. ಎಲ್ಲರಿಗೂ ಉಸಿರು ಬಿಡಬೇಡಿ. and slowly ವಾಪಸ್ ತಾಡಾಸನದ ಅಂತಿಮ ಸ್ಥಿತಿ. ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಮುಚ್ಕೊಂಡು ಈ ರೀತಿ. ಓಕೆ, and continue ಪಾದ ಪ್ರಕ್ಷಾಳನ. ಶಶಂಕಾಸನ ಮಾಡ್ತೀವಿ. ಶಶಂಕಾಸನ ಮುಗಿದಾದ್ಮೇಲೆ ಯಾವ ಆಸನ ಮಾಡ್ತೀವಪ್ಪ ಅಂದ್ರೆ ವಕ್ರಾಸನ ಮಾಡ್ತೀವಿ. ಓಕೆ, ವಕ್ರಾಸನ. ಇವು 4 ಆಸನಗಳು ರಿಪೀಟ್ ಮಾಡಬೇಕು ಫಾಸ್ಟಾಗಿ. ಫಸ್ಟ್ ನಾನು ಏನು ಮಾಡ್ತೀನಿ, ಒಂದ್ಸರಿ ಎಕ್ಸ್ಪ್ಲೇಷನ್ ಕೊಡ್ಕೊಂತ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ನನ್ನ ಜೊತೆ ನೀವು ಮಾಡಿರಿ, ನಾನು ಮಾಡಿ ತೋರಿಸಿದಾದ್ಮೇಲೆ ನೀವು ಮಾಡಿರಿ, ಆಮೇಲೆ ನೀವು ಅಷ್ಟೇ ಮಾಡ್ಬೇಕು. ಓಕೆ, ಆ್ಯಂಡ್ ಪ್ರಿಪೇರ್ ಯುವರ್ ಮೈಂಡ್. ಸಿಟ್ಟಿಂಗ್ ಪೊಸಿಷನ್. ಫಸ್ಟ್ ಒನ್ ದಂಡಾಸನ ಸ್ಥಿತಿ. 2 ಕಾಲುಗಳು ನೇರವಾಗಿ ಚಾಚಬೇಕು. ನೇರವಾಗಿ ಚಾಚಬೇಕು ಈ ರೀತಿ. ಕೈ 2 ನಮ್ಮ ತೊಡೆ ಪಕ್ಕ, ಕಿಸೆ ಇರ್ತಾವಲ್ಲ, ಕಿಸೆ ಪಕ್ಕ ಇಟ್ಕೋಬೇಕು. ಓಕೆ, ಸ್ಥಿತಿ. ಪ್ರತಿಯೊಂದು ಆಸನಕ್ಕೆ ಸ್ಥಿತಿ ಅಂತ ಕೇಳ್ತೀವಿ. ಇದು ದಂಡಾಸನ ಸ್ಥಿತಿ. ಆ್ಯಂಡ್ ದಂಡಾಸನದ ಅಂತಿಮ ಸ್ಥಿತಿ ಅಂದಾಗ ಬೆನ್ನು ಕೂತು ನೇರವಾಗಿ ಮಾಡಬೇಕು. ಕಾಲು ಬೆಳು ನೇರವಾಗಿ ಮುಂದ್ಗಡೆ ಚಾಚಬೇಕು. ಓಕೆ, ಕೈ ಮೇಲೆ ಬ್ಯಾಲೆನ್ಸ್ ಮಾಡಬಾರ್ದು, ಕರೆಕ್ಟಾಗಿ ಇಷ್ಟೇ. ರೇಜ್ ಯುವರ್ ಚೆಸ್ಟ್. ಗೋಲ್ ಮುಂದ್ಗಡೆ ಇರಲಿ, ಎಲ್ಲಾರ್ದು ತೆಳ ಮಾಡಬೇಡ್ರಿ, ಸೀದಾ ಇರಲಿ. ಎಸ್, ವೆರಿ ಗುಡ್. ದಿಸ್ ಈಸ್ ದಂಡಾಸನದ ಅಂತಿಮ ಸ್ಥಿತಿ. ಓಕೆ, ನೆಕ್ಸ್ಟ್ ದಂಡಾಸನದಿಂದ ವಿಶ್ರಮಾಸನ. ಆರಾಮಾಗಿ ಕಾಲು ಅಗಲ ಮಾಡಿ, ಕೈ ಹಿಂದ್ಗಡೆ ಹೋಗಿ ನಿಧಾನವಾಗಿ ಟೇಕ್ ಅ ಡೀಪ್ ಇನ್ಹೇಲ್ and exhale. ನೆಕ್ಸ್ಟ್ ಆಸನ ಹೆಸರು ಹೇಳೋದು ಇದೇ ರೀತಿ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುತ್ಕೋಬೇಕು. ಆಸನ ಹೆಸರು ಹೇಳಿದ ತಕ್ಷಣ ಮಾತ್ರ ಕಣ್ಣು ತೆಗಿಬೇಕು. ಆರಾಮಾಗಿ ಸುಖವಾಗಿ ಏನು ಮಾಡಬೇಕು, ಉಚ್ಛ್ವಾಸ ಮತ್ತು ನಿಶ್ವಾಸ ಮಾಡ್ತಾ ಇರಬೇಕು. ಬದ್ಧ ಕೋನಾಸನ ಸ್ಥಿತಿ. ದಂಡಾಸನದಿಂದ ಬದ್ಧ ಕೋನಾಸನ ಸ್ಥಿತಿ ಈ ರೀತಿ ತಗೋಬೇಕು ನೋಡ್ರಿ. ಬದ್ಧ ಕೋನಾಸನ ನಿಧಾನವಾಗಿ ಮಾಡಬೇಕು. ಬದ್ಧ ಅಂತಂದ್ರೆ ಕಟ್ಟುವುದು ಈ ರೀತಿ.
ಈ ರೀತಿ ಕಟ್ಟೋದು. ಏನು ಕಟ್ಟೋದಪ್ಪ ಅಂದ್ರೆ ನಮ್ಮ ಎರಡೂ ಕಾಲುಗಳನ್ನ ಈ ರೀತಿ ಕಟ್ಟಬೇಕು. ಓಕೆ, ಈ ರೀತಿ ಕಟ್ಟಬೇಕು. ಬದ್ಧ ಕೋನಾಸನ ಅಂತ ಕರಿತೀವಿ ಸ್ಥಿತಿ. ಬದ್ಧ ಕೋನಾಸನದ ಅಂತಿಮ ಸ್ಥಿತಿ ಬ್ಯಾಕ್ ಸ್ಟೇಟ್. ನೆಕ್ಸ್ಟ್ ನಿಮ್ಮ ಎರಡೂ ತೊಡೆಗಳು ನೆಲಕ್ಕೆ ಹತ್ತಕ್ಕೆ ಟ್ರೈ ಮಾಡಿರಿ. ಬೆನ್ನು ಕೂತು ನೇರವಾಗಿರಲಿ. ಸ್ವಲ್ಪ ಗಮನ ಕೊಡ್ರಿ. ಈ ಆಸನ ಮಾಡಿದಾಗ ಎಲ್ಲೆಲ್ಲಿ ಪೇನ್ ಆಗ್ತದ, ಏನೇನು ಆಗ್ತದ, ಸ್ವಲ್ಪ ಗಮನ ಕೊಡಬೇಕು. ಪ್ರತಿಯೊಂದು ಆಸನದ ಅಂತಿಮ ಸ್ಥಿತಿಯಲ್ಲಿ ಎಲ್ಲಿ ನೋವು ಆಗ್ತದಲ್ಲ ಅಲ್ಲಿ ಹತ್ರ ಬೆನಿಫಿಟ್ಸ್ ಇರ್ತದ. ಸ್ಲೋಲಿ ವಾಪಸ್ ದಂಡಾಸನದ ಅಂತಿಮ ಸ್ಥಿತಿ ಅಗೇನ್ and Vishramasana. Close your eyes, take a deep inhale and exhale. Okay, relax, continue. ಈ ಬದ್ಧ ಕೋನಾಸನ ಅಥವಾ ಭದ್ರಾಸನ. ಬದ್ಧ ಅಂತಂದ್ರೆ ಕಟ್ಟೋದು. ಓಕೆ, ಕೋನ ಅಂದ್ರೆ ಆಂಗಲ್, ನಮ್ಮ ಮೂಲಿ ಆಂಗಲ್. ಓಕೆ, ಈ ಆಸನ ಮಾಡೋದು ಏನಾಗ್ತಾವಪ್ಪ ಅಂದ್ರೆ ನೀ ಪೇನ್ ಕಡಿಮೆ ಆಗ್ತಾವ ನೋಡ್ರಿ. ಫಸ್ಟ್ ಒಂದನೇದು ನೀ ಪೇನ್ ಕಡಿಮೆ ಆಗ್ತಾವ. ಆಮೇಲೆ ಬದ್ಧ ಕೋನಾಸನ ಅಂತಿಮ ಸ್ಥಿತಿ ಮಾಡಿದಾಗ ಬೆನ್ನು ಕೂತು ನೇರವಾಗಿ ಮಾಡಿದಾಗ ಸ್ವಲ್ಪ ಈ ರೀತಿ ಆಗ್ತದೆ. ನಮ್ಮ ಬೆನ್ನು ಹಿಂದ್ಗಡೆ ಸ್ವಲ್ಪ ಗಮನ ಕೊಡ್ಬೇಕು. ಯಾರಾದ್ರೂ ಮಾಡಿದ ನೋಡಿದ್ರೆ ಗಮನ ಕೊಟ್ಟಾಗ ಗೊತ್ತಾಗ್ತದೆ. ಈ ರೀತಿ ಮಾಡೋದ್ರಿಂದ ಲೋವರ್ ಬ್ಯಾಕ್ ಪೇನ್ ಕಡಿಮೆ ಆಗ್ತದೆ ನೋಡ್ರಿ. ಕೆಳ ಬೆನ್ನು ನೋವು ಇದ್ರೆ ಕಡಿಮೆ ಆಗ್ತದ. ಆಮೇಲೆ ಈ ಭಾಗದಲ್ಲಿ ಸ್ವಲ್ಪ ಏನಾಗ್ತದೆ ಗಮನ ಕೊಟ್ಟಿರಿ. ಸ್ವಲ್ಪ ತೊಡೆ ಸಂದ್ ಅಂತ ಕರಿತೀವಲ್ಲ ನಾವು, ತೊಡೆ ಸಂದ್ ಕಡೆ ಸ್ವಲ್ಪ ಗಮನ ಕೊಡ್ತೀವಿ. ಗಮನ ಕೊಟ್ಟಿವಿ ಅಂದ್ರೆ ಅಲ್ಲಿ ನೋವು ಆಗೋದು ಸ್ವಲ್ಪ ಗೊತ್ತಾಗ್ತದ. ಸೊ ಈ ರೀತಿಯ ಅಂತಿಮ ಆಸನದಲ್ಲಿ ಮಾಡೋದ್ರಿಂದ ಜನನೇಂದ್ರಿಗೆ ಸಂಬಂಧಪಟ್ಟ ಪ್ರತಿಯೊಂದು ರೋಗಗಳು ಯಾವುದಾದ್ರೂ ಇಲ್ಲದ ಆ ರೋಗ, ಜನನೇಂದ್ರಿಗೆ ಸಂಬಂಧಪಟ್ಟ ಪ್ರತಿಯೊಂದು ರೋಗಗಳು ಕಡಿಮೆ ಆಗ್ತಾವ. ಆಮೇಲೆ ಮೂತ್ರಕೋಶ ಮತ್ತು ಮೂತ್ರಪಿಂಡದ ತೊಂದರೆ ಇತ್ತಂದ್ರೆ ಈ ಕಂಟಿನ್ಯೂ ಆಗಿ ಈ ಆಸನ ಮಾಡಿದ್ರೆ ಬಹಳ ಅನುಕೂಲ. ಓಕೆ, ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಇದು ಹೇಳಿ ಮಾಡಿಸಿರುವಂಥ ಆಸನ ನೋಡ್ರಿ, ನೆನಪಿಟ್ಟುಕೋರಿ. ಗರ್ಭಿಣಿ ಸ್ತ್ರೀಯರಿಗೆ ಹೇಳಿ ಮಾಡಿಸಿರುವಂಥ ಆಸನ. ಈ ಆಸನ ಮಾಡೋದ್ರಿಂದ ಈಸಿ ಬರ್ತ್ ಆಗ್ತದೆ. ಓಕೆ, ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಏನೈತಿ ಈ ಬದ್ಧ ಕೋನಾಸನದ. ಯಾರು ಮಾಡಬಾರ್ದಪ್ಪ ಅಂತಂದ್ರೆ ನೀ ಇಂಜುರಿ ಎದ್ದವ್ರು ಮಾಡಬಾರ್ದು. ಆಮೇಲೆ ಯಾರಾದ್ರೂ ಬಿದ್ದ ಡಿಸ್ಲೊಕೇಶನ್ ಆಗಿರ್ತಾರೆ ನೋಡ್ರಿ, ವಟೇಬ್ರಾಸ್ ಹಿಂದ್ಗಡೆ ಸ್ಪೈನಲ್ ಕಾರ್ಡ್ ಎಲ್ಲೂ ಸರ್ದು ಅಂತ ಹೇಳಿರ್ತಲ್ಲ. ಸೊ ಹಂಗೆ ಡಿಸ್ಲೊಕೇಶನ್ ಆದವರು ಮಾತ್ರ ಈ ಆಸನ ಮಾಡಬಾರ್ದು. ಓಕೆ, ಸೊ ಇನ್ನೊಂದ್ಸಲ ಮಾಡೋಣ ಎಲ್ಲರೂ. ದಂಡಾಸನ. ದಂಡಾಸನದಿಂದ ನಾ ಯಾವ ಬೆನಿಫಿಟ್ಸ್ ಏನಿಲ್ಲ ಆ ಬೆನಿಫಿಟ್ಸು ಅಲ್ಲಿ ಅಪ್ಲೈ ಆಗ್ತಾವಲ್ಲ, ಸ್ವಲ್ಪ ಗಮನ ಕೊಡಬೇಕು ಆ ಭಾಗಕ್ಕೆ. ಓಕೆ, ದಂಡಾಸನದಿಂದ ಬದ್ಧ ಕೋನಾಸನ ಸ್ಥಿತಿ. ಬದ್ಧ ಕೋನಾಸನದ ಅಂತಿಮ ಸ್ಥಿತಿ. ಬೆನ್ನು ಮತ್ತು ನೇರವಾಗಿರಬೇಕು. ಎಸ್, ವೆರಿ ಗುಡ್. And slowly वापस दंडासन, अंतिम स्थिति and Vishramasana. Close your eyes, take a deep inhale and exhale. ನೆಕ್ಸ್ಟ್ ಆಸನ ವಜ್ರಾಸನ. ಒಂದು ಕಾಲ ಕೆಳಗಡೆ ಇನ್ನೊಂದು ಕಾಲ ಹೋಗುತ್ತೆ, ನಂತರ ಮಾಡ್ರಿ. ನಿಧಾನವಾಗಿ ಮಾಡಿ. ಕಾಲು ಈ ರೀತಿ ಟರ್ನ್ ಆಗಿ ಬರ್ಲಿಕ್ಕಂದ್ರೆ ಸ್ವಲ್ಪ ಎದ್ದು ಕೂತ್ ಮಾಡ್ರಿ, ಏನು ತೊಂದರೆ ಇಲ್ಲ. ಓಕೆ, ನಿಧಾನವಾಗಿ. ಸ್ವಲ್ಪ ಕಷ್ಟ ಆಗ್ತದ, ಯಾವತ್ತೂ ಗೊತ್ತಿರಂಗಿಲ್ಲ, ಕಷ್ಟ ಆಗ್ತದ. ನಿಧಾನವಾಗಿ ಮಾಡ್ರಿ. ಓಕೆ, ಇದು ವಜ್ರಾಸನ ಅಂತ ಕರಿತೀವಿ. ವಜ್ರಾಸನ. ವಜ್ರಾಸನ ಮಾಡೋದ್ರಿಂದ ದೇಹ ವಜ್ರದಂತೆ ಕಾಣಿಸ್ತದ್ರಿ. ಓಕೆ, ಪ್ರತಿಯೊಬ್ಬರು ಊಟ ಮಾಡಿದ ತಕ್ಷಣ ಈ ಆಸನದಲ್ಲಿ ಕುಂಡ್ರಬೇಕು. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಈ ರೀತಿ ಕುಂಡ್ರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಡೈಜೆಷನ್ ಸರಿ ಆಗ್ತದೆ ನೋಡ್ರಿ. ಡೈಜೆಷನ್ ಸರಿ ಆಗ್ತದ. ನಾ ಬೆನ್ನು ಕತ್ತು ನೇರವಾಗಿ ಮಾಡಂತ ಯಾರಿಗೂ ಹೇಳಿಲ್ಲ, ಆದ್ರೂ ಎಲ್ಲರೂ ನೇರವಾಗಿ ಮಾಡ್ಕೊಂಡು ಕೂತೀರಿ. ಸ್ವಲ್ಪ ಹೆಂಗೆ ಡೂಗಾಗ್ರಿ. ಎಸ್, ಆಗ್ತದ, ತ್ರಾಸ ಆಗ್ತದಲ್ಲ. ಸೊ ಅದಕ್ಕೆ ನೋಡ್ರಿ, ಈ ಆಸನದ ಕೂತಾಗ ಬೆನ್ನು ಕತ್ತು ತಾನ ನೇರ ಆಗ್ತದ. ಗೊತ್ತಾಯ್ತಲ್ಲ. ಸೊ ಈ ವಜ್ರಾಸನ ಭಾಳ ಇಂಪಾರ್ಟೆಂಟ್. ಊಟ ಮಾಡಿ ಮಾಡುವ ಆಸನ ಅಂದ್ರೆ ಇದೊಂದೇ, ನೆನಪಿಟ್ಕೋರಿ. ಊಟ ಮಾಡಿ ಮಾಡುವ ಆಸನ ಅಂದ್ರೆ ಇದೊಂದೇ ರೀ. ಎಲ್ಲರೂ ನೆನಪಿಟ್ಕೋಬೇಕು. ಪ್ರತಿಯೊಬ್ಬರು ಊಟ ಮಾಡಿ ಈ ರೀತಿ ಕೂತಂದ್ರೆ ಅಸಿಡಿಟಿ ಬರಂಗಿಲ್ಲ, ಹೊಟ್ಟೆ ನೋವು ಬರಂಗಿಲ್ಲ, ಇಂಡೈಜೆಷನ್ ಆಗಿಲ್ಲ, ಕಾನ್ಸ್ಟಿಪೇಷನ್ ಆಗಿಲ್ಲ, ಅಂದರೆ ಮಲಬದ್ಧತೆ ಆಗೋದಿಲ್ಲ. ಗೊತ್ತಾಯ್ತಲ್ಲ. ಈ ವಜ್ರಾಸನ ಭಾಳ ಇಂಪಾರ್ಟೆಂಟು. ಆಮೇಲೆ ಇದಕ್ಕೆ ಮೆಡಿಟೇಟಿವ್ ಆಸನ ಅಂತಲೂ ಕರಿತೀವಿ, ಧ್ಯಾನಾತ್ಮಕ ಭಂಗಿ ಅಂತಲೂ ಕರಿತೀವಿ ಇದಕ್ಕೆ. ಗೊತ್ತಾಯ್ತಲ್ಲ. ವಜ್ರಾಸನದ ಅಂತಿಮ ಸ್ಥಿತಿ. ನೆಕ್ಸ್ಟ್ ವಜ್ರಾಸನ ಟು ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ ಸ್ಥಿತಿ. ಅರ್ಧ ಚಕ್ರಾಸನ ಮಾಡಿದ್ರಲ್ಲ ಅದೇ ರೀತಿ ಬ್ಯಾಕ್ ಫಾರ್ವರ್ಡ್ ಆಗಬೇಕು, ನಿಧಾನವಾಗಿ ಮಾಡಬೇಕು. ಓಕೆ, ಸ್ವಲ್ಪ ಕಾಲ ಅಗಲ ಮಾಡ್ರಿ, ಅನುಕೂಲ ಆಗ್ತದ ನಿಮಗೆ. ಓಕೆ,
Ardha Ustrasana Sthiti. Take a deep inhale and final portion. And slowly vapas. In kalam taguru nidaanavagi. Yes, very good. ವಜ್ರಾಸನದಿಂದ ನಿಧಾನವಾಗಿ ದಂಡಾಸನದ ಅಂತಿಮ ಸ್ಥಿತಿ and ವಿಶ್ರಮಾಸನ. Close your eyes, take a deep inhale, exhale. Okay, relax. ನೋಡಿ, ಈ ಅರ್ಧ ಉಷ್ಟ್ರಾಸನ ಮಾಡೋದ್ರಿಂದ ಪೂರ್ತಿ ನಾವು ಈ ರೀತಿ ಬಾಗುದಿಂದ ಏನಾಗ್ತದಪ್ಪ ಅಂದ್ರೆ ಒಂದೇದು ಹೊಟ್ಟೆ ಭಾಗಕ್ಕೆ ಬಿಗಿತ ಸೆಳೆತ ಉಂಟಾಗ್ತದ. ಬಿಗಿತ ಸೆಳೆತ ಉಂಟಾಗೋದ್ರಿಂದ ಒಳಗಡೆ ಇರುವ ಇಂಟೆಸ್ಟೈನ್ ಅಂದ್ರೆ ಕರಳಗಳ ತಿಕ್ಕಾಟ ಸ್ಟಾರ್ಟ್ ಆಗೋದ್ರಿಂದ ಯಾವುದೇ ರೀತಿ ಆದ್ರೆ ಕಾನ್ಸ್ಟಿಟ್ಯೂಷನ್ ಆಗೋದಿಲ್ಲ. ಆಮೇಲೆ ಇಂಡೈಜೆಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಕನ್ನಡ ಒಳಗೆ? ಇಂಡೈಜೆಷನ್ ಅಂತಂದ್ರೆ ಸರಿಯಾಗಿ ಪಚನ ಕ್ರಿಯೆ ಹಾಕಿರಂಗಿಲ್ಲ ನೋಡ್ರಿ. ಆ ಪಚನ ಕ್ರಿಯೆ ಯಾರಿಗೆ ಹಾಕಿರಂಗಿಲ್ಲ, ಈ ಆಸನ ಮಾಡೋದ್ರಿಂದ ಪಚನ ಕ್ರಿಯೆ ಜಾಸ್ತಿ ಆಗ್ತದ. ಆಮೇಲೆ ಮಲಬದ್ಧತೆ ಆಗುವುದಿಲ್ಲ 2. ಆಮೇಲೆ ಫೈನಲ್ ಪೋರ್ಷನ್ ಪೂರ್ತಿ ಬೆಂಡ್ ಆಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಹೃದಯಕ್ಕೆ ಆಮೇಲೆ ಮೆದುಳಿಗೆ ಎಷ್ಟು ಬೇಕೋ ಅಷ್ಟು ರಕ್ತ ಸಂಚಾರ ಆಗ್ತದೆ ನೋಡ್ರಿ ಈ ಆಸನ ಮಾಡೋದ್ರಿಂದ. ಸೊ ಈ 3 ಬೆನಿಫಿಟ್ಸ್ ಏನೈತಿ ಆ ಅರ್ಧ ಉಷ್ಟ್ರಾಸನದಿಂದ ಬರುವಂತ ಬೆನಿಫಿಟ್ಸ್. ಓಕೆ, ಸೊ ಒಂದು ಕಾಂಟ್ರಾಂಡಿಕೇಶನ್ ಏನಪ್ಪಾ ಅಂತಂದ್ರೆ ಲೋವರ್ ಬ್ಯಾಕ್ ಇಂಜೂರಿ ಇದ್ದವರು ಜೊತೆಗೆ ನೀ ಇಂಜೂರಿ ಇದ್ದವ್ರು ಮಾಡ್ಬಾರ್ದು. ಯಾಕಂದ್ರೆ ವಜ್ರಾಸನ ಹಾಕೊಂಡ ಮಾಡ್ಬೇಕಾಗ್ತದ. ವಜ್ರಾಸನ ಹಾಕ್ಬೇಕಾದ್ರೆ ನೀ ಇಂಜೂರಿ ಇದ್ದವ್ರು ಮಾಡಬಾರ್ದು. ಆಮೇಲೆ ಜಾಸ್ತಿ ಒಬೆಸಿಟಿ, ಕ್ಲಾಸ್ 3 ಒಬೆಸಿಟಿ, ಕ್ಲಾಸ್ 2 ಒಬೆಸಿಟಿ ಅಂತ ಕರಿತೀವಿ. ಜಾಸ್ತಿ ನಿಮ್ಗೆ ಗೊತ್ತಾಗ್ತದೆ, ನಾವು ಸ್ವಲ್ಪ ದಪ್ಪದೀನಿ ಇದಂತ ಗೊತ್ತಾಗ್ತದೆ ನಿಮಗೆ. ಸೊ ಅಂಥವ್ರು ನಿಧಾನವಾಗಿ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ಇಷ್ಟೆಲ್ಲ ಬೆನಿಫಿಟ್ಸು ಕಾಂಟ್ರಾಂಡಿಕೇಶನ್ ಅರ್ಧ ಉಷ್ಟ್ರಾಸನದಿಂದ ಬರೋದು. ಓಕೆ, ಇನ್ನೊಂದ್ಸಲ ಅರ್ಧ ಉಷ್ಟ್ರಾಸನ ಮಾಡೋಣ ಎಲ್ಲರೂ. ದಂಡಾಸನದಿಂದ ವಜ್ರಾಸನ, ಅಂತಿಮ ಸ್ಥಿತಿ, ನೆಕ್ಸ್ಟ್ ವಜ್ರಾಸನದಿಂದ ಉಷ್ಟ್ರಾಸನದ ಸ್ಥಿತಿ, and ಉಷ್ಟ್ರಾಸನದ ಅಂತಿಮ ಸ್ಥಿತಿ, ಬ್ಯಾಕ್ ಫಾರ್ವರ್ಡ್. ವಜ್ರಾಸನದಿಂದ ದಂಡಾಸನ, ಅಂತಿಮ ಸ್ಥಿತಿ and ವಿಶ್ರಮಾಸನ. Close your eyes, take a deep inhale and exhale. ಯಾರಾದರೂ ಸ್ವಲ್ಪ ವೈಬ್ರೇಷನ್ ಸೆನ್ಸೇಷನ್ ಆಗ್ತದೆ ಈ ಭಾಗದಾಗ. ಯಾಕಂದ್ರೆ ಹೇರಳವಾಗಿ ಏನಾದ ರಕ್ತ ಸಂಚಾರ ಆಗ್ತದೆ ಈ ಭಾಗ ಆಮೇಲೆ ಈ ಭಾಗಕ್ಕೆ. ಸೊ ಅದಕ್ಕೆ ಸ್ವಲ್ಪ ಜುಮ್ ಮಾಡ್ತದೆ, ವೈಬ್ರೇಷನ್ ಸೆನ್ಸೇಷನ್ ಅಂತ ಕರಿತೀವಿ, ಅದು ಕ್ರಿಯೇಟ್ ಆಗ್ತದೆ. ಓಕೆ ಓಕೆ ಸೊ ನೆಕ್ಸ್ಟ್ ಆಸನ ಶಶಂಕಾಸನ ಅಂತ ಕರಿತೀವಿ. ಶಶಂಕ ಅಂತಂದ್ರೆ ಮೊಲ ಅಂತ ಕರಿತೀವಿ. ಮೊಲದ ಥರ ಅಂತಿಮ ಸ್ಥಿತಿಯಲ್ಲಿ ಮೊಲದ ಥರ ಕಾಣಿಸಂದ್ರೆ ಅದಕ್ಕೆ ಶಶಂಕಾಸನ ಅಂತ ಹೆಸರು ಬಂದದ. ಓಕೆ, ಎಲ್ಲರೂ ಶಶಂಕಾಸನ ಮಾಡೋಣ. ದಂಡಾಸನ ಸ್ಥಿತಿ, ದಂಡಾಸನದಿಂದ ಅಗೇನ್ ವಜ್ರಾಸನ, ವಜ್ರಾಸನದ ಅಂತಿಮ ಸ್ಥಿತಿ. 2 ತೊಡೆ ಕೂಡಿರ್ಬೇಕ್ರಿ, ನೆನಪಿಟ್ಕೋರಿ. ತೊಡೆ ಕೂಡಿರ್ಬೇಕು, ಹಿಂದ್ಗಡೆ ಕಾಲ್ ಮೇಲೆ ಕೂತಿರ್ಬಾರ್ದು. ಸ್ವಲ್ಪ ನೋಡ್ರಿ, ಗಮನ ಕೊಡ್ರಿ. ಈ ರೀತಿ ಇರಬೇಕು ಕಾಲು, 2 ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗಿರ್ಬೇಕು. ಹಿಂಗೆ ಕೂತಿರ್ತೀರಿ ಕೆಲವೊಂದು ಜನ, ಹಿಂಗೆ ಕುಂಡ್ರಂಗಿಲ್ಲ. ಓಕೆ, ಕೆಲವೊಂದು ಜನ ಒಂದು ಕಾಲ್ ಮೇಲೆ ಒಂದು ಕಾಲಿಂದ ಕೂತಿರ್ತೀವಿ, ಹಿಂಗೆ ಕುಂಡ್ರಂಗಿಲ್ಲ. ಕರೆಕ್ಟಾಗಿ ಈ ರೀತಿ ಕೂತ್ಕೊಳ್ಬೇಕು. ಓಕೆ, ದಿಸ್ ಈಸ್ ವಜ್ರಾಸನ ಫೈನಲ್ ಪೋರ್ಷನ್. ವಜ್ರಾಸನದ ಅಂತಿಮ ಸ್ಥಿತಿ ಇದು. ನೆಕ್ಸ್ಟ್ ಶಶಂಕಾಸನದ ಸ್ಥಿತಿ. ಅಪ್ ಯುವರ್ ಹ್ಯಾಂಡ್ಸ್. ನಿಧಾನವಾಗಿ ಉಸಿತುಕೊಂಡು ಮುಂದ್ಗಡೆ ಭಾಗ, ಫೈನಲ್ ಪೋರ್ಷನ್ ಆಫ್ ಶಶಂಕಾಸನ. ಮೂಗತ್ರಿ ಎಲ್ಲ ದೇಹದ ಯಾವುದೇ ಭಾಗಕ್ಕೆ ತೊಂದರೆ ಆಗ್ತದ, ಏನು ತೊಂದರೆ ಆಗ್ತದ ಅದ್ರ ಕಡೆ ಗಮನ ಕೊಡ್ರಿ. ಪೂರ್ತಿ ಕುತ್ಕೋಬೇಕು, ಕುತ್ಕೊಂಡು ಮುಂದೆ ಬಾಗಬೇಕು ನಿಮ್ಮ.
ಓಕೆ, ನಿಧಾನವಾಗಿ ವಾಪಸ್ ರಿಲ್ಯಾಕ್ಸ್. ದಂಡಾಸನದ ಅಂತಿಮ ಸ್ಥಿತಿ, ರಿಲೀಸ್ ಯುವರ್ ವಜ್ರಾಸನ್. ದಂಡಾಸನದ ಅಂತಿಮ ಸ್ಥಿತಿ ಆ್ಯಂಡ್ ವಿಶ್ರಮಾಸನ. ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಉಸಿರಿಟ್ಟುಕೊಂಡು ನಿಧಾನವಾಗಿ ಉಸಿರು. ಬೆನ್ನುಹುರಿ ಯಾವುದೇ ಭಾಗದ್ದು ದುಂಡು ಬಿಲ್ಲೆಗಳನ್ನು ಕರಿತೀವಿ ಕನ್ನಡ ಒಳಗಡೆ. ಆ ದುಂಡು ಬಿಲ್ಲೆಗಳ ಡಿಸ್ಲೊಕೇಶನ್ ಬಿದ್ದ ತಕ್ಷಣ ಏನು ಸರಳ ಹೇಳ್ತಾರಲ್ಲ, ಆ ಅಂಥವರು ಈ ಶಶಂಕಾಸನ ಯಾರಾದರೂ ಒಬ್ಬ ಟ್ರೈನರ್ ಮುಂದೆ ಇಟ್ಕೊಂಡು ಈ ಆಸನ ಮಾಡೋದ್ರಿಂದ ಏನು ಡಿಸ್ಲೊಕೇಶನ್ ಆಗಿರಲ್ಲ ಕರೆಕ್ಟಾಗಿ ಲೊಕೇಶನ್ ಬರ್ತದೆ. ಓಕೆ, ಇದು ಮೇನ್ ಒಂದೇ ಬೆನಿಫಿಟ್ಸು. ಈ ಒಂದು ಡಿಸ್ಲೊಕೇಶನ್ ಆಯ್ತಪ್ಪ ಅಂದರೆ ದೇಹದ ಯಾವುದೇ ಭಾಗದ ಸ್ವಾಧೀನ ಕಳ್ಕೊಳ್ಬೋದು. ಒಂದು ಅಥವಾ ಕೈ ಜುಮ್ ಬರ್ಬೋದು, ತಲೆ ಜುಮ್ ಮಾಡ್ಬೋದು, ಏನಾದರೂ ಆಗ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಸೊ ಯಾರಿಗೆ ಡಿಸ್ಲೊಕೇಶನ್ ಆಗಿರ್ತಾವಲ್ಲ ಈ ಶಶಂಕಾಸನ ಕರೆಕ್ಟಾಗಿ ಮಾಡಿಸುತ್ತೆ. ಬರೀ ಶಶಂಕಾಸನ ಮಾಡಿಸೋದ್ರಿಂದ ಡಿಸ್ಲೊಕೇಶನ್ ಆಗಿದ್ದ ಪ್ರತಿಯೊಂದು ಪ್ರಾಬ್ಲಮ್ಸ್ಗಳು ಎಲ್ಲ ಏನಾಗ್ತಾವ, ಸಾಲ್ವ್ ಆಗ್ತವೆ. ಇದು ಒಂದನೇ ಬೆನಿಫಿಟ್ಸ್. ಎರಡನೇ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ, ನಾವು ಶಶಂಕಾಸನದ ಅಂತಿಮ ಸ್ಥಿತಿಯೊಳಗೆ ಫ್ರಂಟ್ ಫಾರ್ವರ್ಡ್ ಆಗೋದು, ಮುಂದ್ಗಡೆ ಬಾಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಮೂತ್ರಪಿಂಡದಲ್ಲಿ ಹಳ್ಳಾಗ್ತಾವಲ್ಲ, ಹಳ್ಳಾಗ್ತಾವೆ ನೋಡಿರಿ, 1 mm 2 mm ಏನೇನೋ ಆಗ್ತಾವಲ್ಲ, ಕ್ಯಾಲ್ಕುಲಸ್ ಅಂತ ಕರಿತೀವಿ ನಾವು. ಸೊ ಹಾಗೆ ಮುಂದ್ಗಡೆ ಬಾಗೋದ್ರಿಂದ ಮೂತ್ರಪಿಂಡದ ಮೇಲೆ ಜಾಸ್ತಿ ಪ್ರೆಷರ್ ಆಗ್ತದೆ. ಪ್ರೆಷರ್ ಆಗೋದ್ರಿಂದ ಯಾವುದೇ ರೀತಿಯಾದ ಮೂತ್ರಪಿಂಡದಲ್ಲಿ ಆಗುವಂಥ ಪ್ರತಿಯೊಂದು ಹಳ್ಳಗಳು ಕಳಗ್ತಾವೆ. ಅಕಸ್ಮಾತ್ ಹಳ್ಳಗಳು ಆಗದೇ ಇರುವಂಗೆ ನೋಡ್ಕೋತದ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಮೂತ್ರಚೀಲಕ್ಕೆ ಭಾಳ ಪ್ರೆಷರ್ ಆಗ್ತದೆ ನೋಡ್ರಿ. ಮೂತ್ರಚೀಲಕ್ಕೆ ಭಾಳ ಪ್ರೆಷರ್ ಆಗ್ತದೆ. ಯಾರಿಗೆ ಮೂತ್ರಚೀಲದ ತೊಂದರೆ ಇತ್ತಪ್ಪ ಅಂತಂದ್ರೆ ಈ ಆಸನ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಮೂತ್ರ ರೋಗದ ನಿವಾರಣೆ ಆಗ್ತದೆ. ಫಾರ್ ಎಕ್ಸಾಂಪಲ್ UTI ಅಂತ ಕರಿಬೋದು. ಗೊತ್ತಾಯ್ತಲ್ಲ. ಸೊ ಇಂಥವೆಲ್ಲ ಪ್ರಾಬ್ಲಮ್ಸ್ ಏನಾಗ್ತದೆ ಈ ಶಶಂಕಾಸನ ಮಾಡೋದ್ರಿಂದ ಎಲ್ಲ ಹೋಗ್ಲಾಡ್ತದೆ. ಓಕೆ, ಸೊ ಒಂದು ಕಾಂಟ್ರಾಇಂಡಿಕೇಶನ್, ಅದೇ ಸೇಮ್ ಕಾಂಟ್ರಾಇಂಡಿಕೇಶನ್ ಏನಪ್ಪ ಅಂತಂದ್ರೆ ನೀ ಪ್ರಾಬ್ಲಮ್ಸ್ ಇದ್ದವರು, ನೀ ಇಂಜುರಿ ಆದವರು, ನೀ ಸರ್ಜರಿ ಆದವ್ರು ಮಾಡಬಾರ್ದು. ಜೊತೆಗೆ ಏನು ಲೋವರ್ ಬ್ಯಾಕ್ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಬ್ಯಾಕ್ ಏಕ್ ಅಂತ ಕರಿತೀವಿ ನಾವು. ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಬ್ಯಾಕ್ ಭಾಳ ಅಂದ್ರೆ ಭಾಳ ಒಂದು 10 ವರ್ಷದಿಂದ ಬ್ಯಾಕ್ ಪೇನ್ ಇರ್ತದ ಅಂಥವರು ಈ ಆಸನ ಮಾಡಬಾರ್ದು. ನೆನಪಿಟ್ಕೊಳ್ಳಿ, 10 ವರ್ಷ 15 ವರ್ಷದಿಂದ ಬ್ಯಾಕ್ ಪೇನ್ ಇರಲ್ಲ ಅಂಥವ್ರು ಈ ಆಸನ ಮಾಡಬೇಡ್ರಿ. ಸೊ ಉಳಿಕೆದಾರೆ ಅಂತ ಆರಾಮಾಗಿ ನಿಧಾನವಾಗಿ ಮಾಡಿ. ಓಕೆ, ಸೊ ಇನ್ನೊಂದ್ಸಲ ಏನು ಮಾಡೋಣ, ಶಶಂಕಾಸನ ಮಾಡೋಣ. ದಂಡಾಸನದಿಂದ ವಜ್ರಾಸನ ಸ್ಥಿತಿ. ಮೂತ್ರಕೋಶದ ಮೇಲೆ ಮೂತ್ರಚೀಲದ ಮೇಲೆ ಜಾಸ್ತಿ ಪ್ರೆಷರ್ ಆಗ್ತದೆ, ಗಮನ ಕೊಡ್ರಿ. ಇದನ್ನು ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಯೂರಿನು ತಡೆ ಹಿಡಿದು ಈ ಆಸನ ಮಾಡಿದಾಗ ಇದ್ರ ಎಫೆಕ್ಟ್ ಗೊತ್ತಾಗ್ತದೆ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಓಕೆ, ವಜ್ರಾಸನದಿಂದ ಶಶಂಕಾಸನ ಸ್ಥಿತಿ. ಆಫ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಫೈನಲ್ ಪೊಸಿಷನ್. ನಿಧಾನವಾಗಿ ಪಂಪ್ ಮಾಡಿ. And slowly up. Relax. Release your Vajrasana. ದಂಡಾಸನದ ಅಂತಿಮ ಸ್ಥಿತಿ. Next, ವಿಶ್ರಮ. Close your eyes. Inhale and exhale. ವಕ್ರಾಸನ ಸ್ಥಿತಿ. ಫಸ್ಟ್ ದಂಡಾಸನಕ್ಕೆ ಬರಿ, ಎಲ್ಲರೂ ನಿಧಾನವಾಗಿ ದಂಡಾಸನಕ್ಕೆ ಬರಿ. ದಂಡಾಸನ ಸ್ಥಿತಿ. ದಂಡಾಸನದಿಂದ ವಕ್ರಾಸನ ಸ್ಥಿತಿ. ಫ್ರಮ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡೂ ಬರ್ತದೆ. ಫಸ್ಟು ಬಲಗಡೆ ಮಾಡೋಣ. ಏನು ಮಾಡೋಣಪ್ಪ ಅಂದ್ರೆ ಬಲಗಾಲ್ ತಗೊಂಡು ನಮ್ಮ ಎಡಗಡೆಯ ಮಂಡಿ ಪಕ್ಕ ಇಟ್ಕೋಬೇಕು. ಮಂಡಿ ಪಕ್ಕ ನಾ ಎಷ್ಟು ಊರಿನೆಲ್ಲ ಈ ರೀತಿ ಊರ್ಬೇಕು, ಹಿಂಗಿಡಂಗಿಲ್ಲ, ಊರ್ಬೇಕು ಪೂರ್ತಿ ಕಾಲು. ಓಕೆ, ಈ ಪಾದದ ಕಾಣಿಸ್ತದಲ್ಲ ಎಲ್ಲರಿಗೂ, ಇವಾಗ ಕಾಣಿಸ್ತದ್ರಿ. ಓಕೆ, ದಂಡಾಸನದಿಂದ ವಕ್ರಾಸನ ಸ್ಥಿತಿ. ಕೈ ಇಟ್ಕೊರಿ, ಇದ್ರ ನೇರವಾಗಿ ಇಲ್ಲಿ ಹಿಂದ್ಗಡೆ ಒಂದು ಇಟ್ಕೊರಿ. ಈ ಸೈಡ್ ಹಾಂ, ಎಸ್, ಟರ್ನ್ ಆಗಬೇಕು. ರೈಟ್ ಸೈಡ್ ಟರ್ನ್ ಆಗಿರ್ಬೇಕು, ಲೆಫ್ಟ್ ಸೈಡ್ ಟರ್ನ್ ಆಗಬೇಕು. ರೈಟ್ ಸೈಡ್ ಅಂದಾಗ ಲೆಫ್ಟ್ ಸೈಡ್ ಟರ್ನ್ ಆಗಿರ್ಬೇಕು, ಅಪೋಸಿಟ್ ಆಗಿರ್ಬೇಕು. ಕೈ ಇಟ್ಕೊಡಿ ಈ ಸೈಡ್. ಹಾಂ, ಎಸ್, ಟರ್ನ್ ಆಗ್ರಿ ಕಡೆ. ಎಸ್, ವೆರಿ ಗುಡ್. ಓಕೆ, ಸ್ಥಿತಿ ಆ್ಯಂಡ್ ಅಂತಿಮ ಸ್ಥಿತಿ. ಪೂರ್ತಿ ಟರ್ನ್ ಆಗ್ರಿ. ಇನ್ನು ನೋಡ್ರಿ, ಪೂರ್ತಿ
ಹಿಂದೆ ನೋಡ್ರಿ ಎಲ್ಲರೂ. ನಿಮ್ಮ ಬಲಗಾಲಿನ ಮಂಡಿ ನಿಮ್ಮ ತೋಳಿಗೆ ಟಚ್ ಆಗಿರಬೇಕು ಅಥವಾ ಶೋಲ್ಡರ್ ಟಚ್ ಆಗಿರಬೇಕು. ಗಮನ ಕೊಡ್ರಿ. ಸ್ವಲ್ಪ ಎಲ್ಲೆಲ್ಲಿ ಪೇನ್ ಆಗ್ತಾವೆ ಅದನ್ನು ಗಮನ ಕೊಡ್ರಿ. ದೇಹದಲ್ಲಿ ಆಗೋ ಚೇಂಜಸ್ ಎಲ್ಲ ಗಮನ ಕೊಡ್ಬೇಕು. ಓಕೆ, ಆ್ಯಂಡ್ ನಿಧಾನವಾಗಿ ವಾಪಸ್ ಸೀದಾ ಗೋಲ್ ಮಾಡ್ರಿ ಫಸ್ಟು, ಆಮೇಲೆ ನಿಧಾನವಾಗಿ ಈ ಕಾಲಿಗೆ ಸೀದಾ ಇಟ್ಕೊಳ್ರಿ. ಓಕೆ, ದೆನ್ ಅಪೋಸಿಟ್ ಸೈಡ್ ಲೆಫ್ಟ್ ಸೈಡ್ ವಕ್ರಾಸನ ಸ್ಥಿತಿ. ಸ್ಥಿತಿ ಆದಾಗ ಸೀದಾ ನೋಡ್ತಿರ್ಬೇಕು. ಆ್ಯಂಡ್ ಅಂತಿಮ ಸ್ಥಿತಿ ಸೀದಾ ಬ್ಯಾಕ್ ಸೈಡ್. ಆಮೇಲೆ ನಿಧಾನವಾಗಿ ಕಾಲು ನೀಟಾಗಿ ಇಟ್ಕೊಳ್ಳಿ. ದಂಡಾಸನದ ಅಂತಿಮ ಸ್ಥಿತಿ ಆ್ಯಂಡ್ ವಿಶ್ರಮಾಸನ. ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಮುಚ್ಕೊಂಡು. ಓಕೆ, ನೋಡಿ ಏನಪ್ಪ ಅಂದ್ರೆ ಮೇನ್ ಬೆನಿಫಿಟ್ಸು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಬೆನಿಫಿಟ್ಸ್ ನೋಡಿ. ಈ ಆಸನ ಮಾಡೋದ್ರಿಂದ ಫೈನಲ್ ಪೋರ್ಷನ್ ಪೂರ್ತಿ ಈ ರೀತಿ ಟರ್ನ್ ಆಗೋದ್ರಿಂದ ನಮ್ಮ ದೇಹದಲ್ಲಿರುವ ಪ್ಯಾಂಕ್ರೈಟಿಸ್ ಅಂತ ಕರಿತೀವಿ, ಪ್ಯಾಂಕ್ರೈಸ್ ಅಂತ ಕರಿತೀವಿ. ಆ ಗ್ರಂಥಿ ಮೇಲೆ ಜಾಸ್ತಿ ಪ್ರೆಷರ್ ಆಗೋದ್ರಿಂದ ಅದೇನು ಮಾಡ್ತದಪ್ಪ, ಇನ್ಸುಲಿನ್ ಕ್ರಿಯೇಟ್ ಮಾಡ್ತದೆ. ಯಾರಿಗೆ ಶುಗರ್ ಪೇಷಂಟ್ ಇರ್ತಾವಲ್ಲ ಅವ್ರಿಗೆ ಇನ್ಸುಲಿನ್ ಕ್ರಿಯೇಟ್ ಮಾಡೋದು ಬಂದಾಗಿರ್ತದೆ. ಸೊ ಈ ಆಸನ ಮಾಡೋದ್ರಿಂದ ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಆಗಿ ತಿಕ್ಕಾಟ ಆಗೋದ್ರಿಂದ ಅದ್ರ ಕೆಲಸ ಮತ್ತು ಅದು ವಾಪಸ್ ಸ್ಟಾರ್ಟ್ ಮಾಡೋದ್ರಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಡಯಾಬಿಟಿಕ್ ಏನೈತಿ ನಿಧಾನವಾಗಿ ಕಡಿಮೆ ಆಗ್ತದೆ. ಅಂದರೆ ಸಕ್ಕರೆ ರೋಗ ಅಂತ ಕರಿತೀವಲ್ಲ, ಶುಗರ್ ಐತೆ ಅಂತ ಹೇಳ್ತಿರಲ್ಲ, ಆ ಶುಗರ್ ಇದ್ದವ್ರಿಗೆ ಈ ಆಸನ ಮಾಡೋದ್ರಿಂದ ಭಾಳ ಇಂಪಾರ್ಟೆಂಟ್ ನೋಡಿರಿ. ಶುಗರ್ ಕಂಟಿನ್ಯೂಸ್ ಆಗಿ ಲೆವೆಲ್ ಬರ್ತದೆ. ಬಟ್ ಈ ಆಸನ ಮಾಡೋಕಂದ್ರೆ ನೀವು ಟ್ಯಾಬ್ಲೆಟ್ಸ್ ಎಲ್ಲ ಬಂದ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಸೊ ಆ ಟ್ಯಾಬ್ಲೆಟ್ ಜೊತೆಗೆ ದಿನ ವಕ್ರಾಸನ ಈ ಕಡೆ ಒಂದು 8 ಸೆಕೆಂಡು ಈ ಕಡೆ ಒಂದು 8 ಸೆಕೆಂಡು ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಡಯಾಬಿಟಿಕ್ ಏನಾಗೈತಿ ಕಂಟ್ರೋಲ್ ಆಗ್ತದೆ. ನೆನಪಿಟ್ಟುಕೊಳ್ಳಿ, ಡಯಾಬಿಟಿಕ್ ಪೇಷಂಟ್ಗಳಿಗೆ ರಾಮಬಾಣ ಇದ್ದಂಗೆ, ಗೊತ್ತಾಯ್ತಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ಗಳು ಕಂಪಲ್ಸರಿ ಮಾಡಿಸ್ರಿ, ಆಮೇಲೆ ನೀವು ಮಾಡಿರಿ, ಜೊತೆಗೆ ಅವ್ರಿಗೂ ಮಾಡ್ಸಕ್ಕೆ ಹೇಳ್ರಿ ಮತ್ತೊಬ್ಬರಿಗೆ, ಗೊತ್ತಾಯ್ತಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ ಅಂದ್ರೆ ಪಾಪ ಅನ್ಸಿರ್ತಾರೆ, ಎಲ್ಲರೂ ಅನ್ಸಿರ್ತಾರೆ, ಏನು ಸ್ವೀಟ್ ತಿನ್ನಕ್ಕೆ ಬರೋಂಗಿಲ್ಲ, ಅವಕಾಶ ನಡಿಬೇಕು, ನೋವು ಆಯ್ತಂದ್ರೆ ಕಷ್ಟ ಆಗ್ತದೆ. ಸೊ ಅದಕ್ಕೆ ಡಯಾಬಿಟಿಸ್ ಪೇಷಂಟ್ಗಳಿಗೆ ರಾಮಬಾಣ ಇದ್ದಂಗೆ ನಿಧಾನವಾಗಿ ಇದನ್ನು ಹೇಳ್ಕೊಡ್ರಿ, ಡಯಾಬಿಟಿಸ್ ಕಂಟ್ರೋಲ್ ಆಗ್ತದೆ. ಓಕೆ, ಸೊ ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ ಫೈನಲ್ ಪೋರ್ಷನ್ ಪೂರ್ತಿ ಟರ್ನ್ ಆಗೋದ್ರಿಂದ ನಮ್ಮ ಈ ಭಾಗ ಸ್ವಲ್ಪ ಪೇನ್ ಬರ್ತಾವೆ, ಗಮನ ಕೊಟ್ಟಿರಿ. ಸೊ ಈ ಭಾಗ ಮಾಡೋದ್ರಿಂದ ಏನಾಗ್ತದೆ, ಈ ಭಾಗದಲ್ಲಿರುವ ಫ್ಲೆಕ್ಸಿಬಿಲಿಟಿ ಉಂಟಾಗ್ತದೆ ನೋಡ್ರಿ. ಈ ಭಾಗದಲ್ಲಿ ಫ್ಲೆಕ್ಸಿಬಿಲಿಟಿ ಉಂಟಾಗೋದು ಏನಾಗ್ತದೆ, ರಕ್ತ ಸಂಚಾರ ಜಾಸ್ತಿ ಆಗೋದ್ರಿಂದ ಈ ಭಾಗದ ಸ್ವಲ್ಪ ಜುಮ್ ಅನ್ನೋದು, ಆಮೇಲೆ ಕ್ರಂಪ್ಸ್ ಬರೋದು ಏನಾಗ್ತಾವಲ್ಲ ಅವೆಲ್ಲ ಕಡಿಮೆ ಆಗ್ತಾವೆ. ಓಕೆ, ಸೊ ಒಂದು ಕಾಂಟ್ರಾ ಇಂಡಿಕೇಶನ್ ಏನಪ್ಪ ಅಂತಂದ್ರೆ ಅಬ್ಡಾಮಿನಲ್ ಸರ್ಜರಿ. ಯಾರಿಗೆ ಸರ್ಜರಿ ಆಗಿರೋದಲ್ಲ, ಹೊಟ್ಟೆ ಆಪ್ರೇಷನ್ ಆಗಿರೋದಲ್ಲ, ದೊಡ್ಡ ಆಪ್ರೇಷನ್ ಅಂತ ಕರಿತೀವಲ್ಲ, ಅಂಥವ್ರು ಆದವರು ಮಾತ್ರ ಮಾಡ್ಬಾರ್ದು. ಓಕೆ, ಸೊ ಇದೊಂದು ಕಾಂಟ್ರಾ ಇಂಡಿಕೇಶನ್ ಇದೆ. ಎಲ್ಲರೂ ಸೇರಿ ಇನ್ನೊಂದ್ಸರಿ ಏನು ಮಾಡೋಣ, ವಕ್ರಾಸನ ಮಾಡೋಣ. ದಂಡಾಸನ ಸ್ಥಿತಿ, ಅಂದಾಗ ಮುಂಗಟ್ಟು ನೋಡ್ಬೇಕು, ನಿಮ್ಮ ರೈಟ್ ಸೈಡ್ ನೋಡ್ಬೇಕು. ಅಂತಿಮ ಸ್ಥಿತಿನ ಪೂರ್ತಿ ಹಿಂದೆ ಹೋಗ್ಬೇಕು, ಬಟ್ ಅಂತಿಮ ಸ್ಥಿತಿ ಮಾಡಬೇಡಿ. ಫಸ್ಟ್ ಸ್ಥಿತಿ ಈ ಕೈ ಇಟ್ಕೊಂಡ್ರೆ ಅದು ನೇರವಾಗಿ ನಿಮ್ಮ ಕೈ ಇರಬೇಕು, ಈ ಕೈ ನೇರವಾಗಿ ಕೈ ಇರಬೇಕು. ಓಕೆ, ವಕ್ರಾಸನದ ಅಂತಿಮ ಸ್ಥಿತಿ. ಬ್ಯಾಕ್ ಸೈಡ್ ಪೂರ್ತಿ ನಿಮ್ಮ ಶೋಲ್ಡರ್ ಲೆವೆಲ್ ಗೋಲ್ ಬರಬೇಕು, ಅಂದ್ರೆ ಡಬಲ್ ಬರಬೇಕು, ಚೇನ್ ಅಂತ ಹೇಳ್ತೀವಲ್ಲ, ಗೋಲ್ ಲೆವೆಲ್ ಬರಬೇಕು. ಗಮನ ಕೊಡ್ರಿ, ಎಲ್ಲೆಲ್ಲಿ ಪ್ರೆಷರ್ ಆಗ್ತದೆ, ಎಲ್ಲೆಲ್ಲಿ ಏನಾಗ್ತದೆ ಎಲ್ಲ ಗಮನ ಕೊಡ್ರಿ. ನಿಧಾನವಾಗಿ ಗೋಲ್ ಸೀದಾ ಮಾಡ್ಕೊಳ್ಳಿ, ವಾಪಸ್ ಕಾಲ್ ಸೀದಾ ಇಟ್ಕೊಳ್ಳಿ. ನೆಕ್ಸ್ಟ್ ಅಪೋಸಿಟ್ ಸೈಡ್ ವಕ್ರಾಸನ ಫ್ರಮ್ ಲೆಫ್ಟ್ ಸೈಡ್ ಸ್ಥಿತಿ. ಲೆಫ್ಟ್ ಲೆಗ್ ತಗೊಂಡು ರೈಟ್ ಲೆಗ್ ನೀ ಹತ್ರ ಇಟ್ಕೋಬೇಕು. ಊರ್ಬೇಕು ಪೂರ್ತಿ, ಅದನ್ನ ಊರ್ಬೇಕು. ಪೂರ್ತಿ ಬಗಂಗಿಲ್ಲ, ಎಷ್ಟು ಬೇಕು ಅಷ್ಟೇ ಆಗಬೇಕು. ಪೂರ್ತಿ ಡೂಬೇಕು ಕುಂಡ್ರತ್ತಾರೆ ಕೆಲವೊಂದು ಜನ. ಓಕೆ, ವಕ್ರಾಸನದ ಸ್ಥಿತಿ ಲೆಫ್ಟ್ ಸೈಡ್ ಆ್ಯಂಡ್ ಅಂತಿಮ ಸ್ಥಿತಿ ಪೂರ್ತಿ ಹಿಂದ್ಗಡೆ ಟರ್ನ್ ಆಗುತ್ತೆ. ಬೆನ್ನು ಕೂತು ನೇರವಾಗಿರ್ಬೇಕು, ನೇರವಾಗಿ ನಿಧಾನವಾಗಿ.
ಇದು ವಕ್ರಾಸನದ ಅಂತಿಮ ಸ್ಥಿತಿ. ನನ್ನ ಕಡೆ ನೋಡ್ರಿ, ಎಲ್ಲರೂ ನನ್ನ ಕಡೆ ನೋಡ್ರಿ, ನನ್ನ ಕಡೆ ನೋಡ್ರಿ, ಹಿಂದ್ಗಡೆ ನೋಡ್ಬೇಕು ಎಲ್ಲರೂ. ಗಂಡ್ಮಕ್ಳೆಲ್ಲ ನನ್ನ ಕಡೆ ನೋಡ್ರಿ, ಪೂರ್ತಿ ಟರ್ನ್ ಆಗ್ಬೇಕು, ನಾನು ಕಾಣಿಸ್ಬೇಕು ನಿಮಗೆ. ಸ್ಲೋಲಿ ವಾಪಸ್ ಮುಂದ್ಗಡೆ ತಿರುಗ್ರಿ. ನಿಧಾನವಾಗಿ ನಿಮ್ಮ ಕಾಲ ದಂಡಾಸನ, ಕಾಲು ಹೊತ್ಕೊಂಡು ಕೂತ್ಕೊಳ್ಳಿ. ದಂಡಾಸನ ಅಂತಿಮ ಸ್ಥಿತಿ. ನಿಧಾನವಾಗಿ ಕುಳಿತುಕೊಂಡು ಮಾಡುವ ಆಸನ ಮತ್ತೆ ಇದೆಲ್ಲ ಆಸನ ವಾಸನೆ ಒಂದು ರೋಡ್ ಹಾಕಿಬಿಡೋಣ. ಓಕೆ, ವಾಸನೆ ಮಾಡೋದು. ದಂಡಾಸನದ ಅಂತಿಮ ಸ್ಥಿತಿ. ಟುವರ್ಡ್ಸ್ ಯುವರ್ ಬೋತ್ ಲೆಗ್ ಫಿಂಗರ್. ನೀಳವಾಗಿ ಮುಂದ್ಗಡೆ ಚಾಚಬೇಕು, ಶೋಲ್ಡರ್ಸ್ ಮೇಲೆ ಎಬ್ಸಂಗಿಲ್ಲ, ಈ ರೀತಿ ಕೆಳಗಿಳಿಸಿ. ಎಸ್, ವೆರಿ ಗುಡ್. ದಿಸ್ ಈಸ್ ದಂಡಾಸನದ ಅಂತಿಮ ಸ್ಥಿತಿ. ನೆಕ್ಸ್ಟ್ ದಂಡಾಸನದಿಂದ ಬದ್ಧ ಕೋಣಾಸನ ಸ್ಥಿತಿ. ಎರಡು ಕೈ ಕಟ್ರಿ, ಕಾಲು ಕಟ್ರಿ ಕರೆಕ್ಟ್ ಆಗಿ. ಎಸ್, ವೆರಿ ಗುಡ್. ಬದ್ಧ ಕೋಣಾಸನ. ಬದ್ಧ ಅಂದ್ರೆ ಕಟ್ಟೋದು, ಕೋನ ಅಂದ್ರೆ ಆಂಗಲ್. ಬದ್ಧ ಕೋಣಾಸನದ ಅಂತಿಮ ಸ್ಥಿತಿ. ಕಾಲು ಕೆಳಗಡೆ ಬಿಡ್ರಿ, ಬೆನ್ನು ಕೂತರಿ, ಏರವಾಗಿ ಮಾಡ್ಕೊಂಡು ಕೂತ್ಕೋರಿ. ಎಲ್ಲರೂ ಕಟ್ಟಬೇಕು ಪೂರ್ತಿ, ಒಂದಕ್ಕೊಂದು ಲಾಕ್ ಮಾಡ್ಕೋಬೇಕು ಅದನ್ನ. ಎಸ್, ವೆರಿ ಗುಡ್. ಲಾಕ್ ಮಾಡ್ಕೋಬೇಕು, ಸ್ವಲ್ಪ ಬಿಡಬಾರ್ದು. ಬೆನ್ನು ಕೂತರಿ, ಏರವಾಗಿ ಎಲ್ಲರೂ. ಎಸ್, ವೆರಿ ಗುಡ್. ನೋಡ್ರಿ, ಗಮನ ಕೊಡ್ರಿ, ತೊಡೆ ತಂದು ಬಾಡ್ ಮಾತ್ರ ನೋಡ್ರಿ. And Vishramasan. Close your eyes. Take a deep inhale. ಕಣ್ಣು ಮುಚ್ಕೊಂಡು ದೀರ್ಘ ಉಸಿರು ಹೋಗಬೇಕು, ನಿಧಾನವಾಗಿ ಉಸಿರು. ನೆಕ್ಸ್ಟ್ ವಜ್ರಾಸನ ಸ್ಥಿತಿ. ವಜ್ರಾಸನ ಸ್ಥಿತಿ. ನಿಧಾನವಾಗಿ ಮಾಡಿ. ವಜ್ರಾಸನ ನಿಧಾನವಾಗಿ ಮಾಡಿ. ಅಲ್ಲೇ ಕಾಲು ಮಾಡ್ಬೇಕಾಗಿತ್ತು, ಸ್ವಲ್ಪ ಎದ್ದು ಬಂದು ಏನು ಬರ್ತದೆ. ಸ್ವಲ್ಪ ಮ್ಯಾಟ ದಿಕ್ಕಿತ್ತಂದ್ರೆ ವಜ್ರಾಸನ ಮಾಡ್ಕೊಳಕ್ ಬಹಳ ಅನುಕೂಲ ಆಗ್ತದೆ. ಸ್ವಲ್ಪ ತಿಳಿಯಿತ್ತಂದ್ರೆ ಉಷ್ಟ್ರಾಸನದ ಅಂತಿಮ ಸ್ಥಿತಿ. ಸ್ಲೋಲಿ ಬ್ಯಾಕ್ ವಾಕ್. ನಿಧಾನವಾಗಿ ಮಾಡಿ. ಇಂಬ್ಯಾಲೆನ್ಸ್ ಆಗ್ತದೆ, ಬಾಡಿ ಇಂಬ್ಯಾಲೆನ್ಸ್ ಆಗ್ತದೆ, ನಿಧಾನವಾಗಿ ಮಾಡಿ. ಓಕೆ, and slowly ವಾಪಸ್ ನಿಧಾನವಾಗಿ ವಜ್ರಾಸನ ಕೂತ್ಕೊಳ್ಳಿ. ವಜ್ರಾಸನ, ದಂಡಾಸನ ಅಂತಿಮ ಸ್ಥಿತಿ. and ರಿಲ್ಯಾಕ್ಸ್. ವಿಶ್ರಮಾಸನ. ಕಣ್ಣು ಮುಚ್ಕೊಂಡು ಒಂದ್ಗಡೆ ಕೈ ದೀರ್ಘವಾಗಿ ಉಸಿರಿಕೊಂಡು ನಿಧಾನವಾಗಿ ಉಸಿರು ಬಿಡಿ. ವೆರಿ ಗುಡ್. ಶಶಾಂಕಾಸನದ ಸ್ಥಿತಿ. ಅಗೇನ್ ವಜ್ರಾಸನ, ಮತ್ತೆ ವಜ್ರಾಸನ ಮಾಡಿ. and ಶಶಾಂಕಾಸನದ ಅಂತಿಮ ಸ್ಥಿತಿ. ಫ್ರಂಟ್ ಫಾರ್ಮ್. ಮುಂದ್ಗಡೆ ಭಾಗಕ್ಕೂ ನಿಧಾನವಾಗಿ ಮುಂದ್ಗಡೆ ಮಾಡಿ ಮೂವತ್ತು. ಪುಷ್ಪ ಭಾಗ ನಿಮ್ಮ ಹಿಂಬಳಕ್ಕೆ ಹತ್ತಿರಬೇಕು, ಹೆಚ್ಚು ಟಚ್ ಆಗಿರ್ಬೇಕು. ವಜ್ರಾಸನ. ದಂಡಾಸನದ ಅಂತಿಮ ಸ್ಥಿತಿ. and Vishramasan. Close your eyes. Take a deep inhale. ಜೋರಾಗಿ ಹೋಗಬೇಕು. and exhale. Okay. Next ದಂಡಾಸನ to ವಕ್ರಾಸನ from right side. ಬಲಗಾಲು ಎಡಗಾಲು ಮಧ್ಯಮ ಕೈ ಕೊಡಬೇಕು. ಮಂಡನೆ ಮಾಡಬೇಕು. and ವಕ್ರಾಸನದ ಅಂತಿಮ ಸ್ಥಿತಿ. ಓಕೆ, ನಿಧಾನವಾಗಿ ಕಾಲು ಮಾಡ್ಕೊಳ್ಳಿ. and ಲೆಫ್ಟ್ ಸೈಡ್ ವಕ್ರಾಸನ ಸ್ಥಿತಿ.
ಲೆಫ್ಟ್ ಲೆಗ್ ತಗೊಂಡು ರೈಟ್ ನೀ ಹತ್ರ ಇಟ್ಕೋಬೇಕು. ಮುಂದ್ಗಡೆ ನೇರವಾಗಿ ಹಿಂದ್ಗಡೆ ಇರಬೇಕು. ನೇರವಾಗಿ ಇರಬೇಕು, ಭಾಳ ಹಿಂದ್ಗಡೆ ಹಾಕಬೇಡಿ. ಹಿಂದ್ಗಡೆ ಮಾಡಿಲ್ಲ. ಆ್ಯಂಡ್ ವಕ್ರಾಸನದ ಅಂತಿಮ ಸ್ಥಿತಿ ಫೈನಲ್ ವಕ್ರಾಸನ. ಏನು ಮಾಡಿ ಮಾತ್ರ ನಿಮ್ಮ ಮಂಡಿ ಕಾಲುಗಳ ಏನು ಮಾಡಬೇಕು, ನಿಮ್ಮ ತೋಳಗಳ ಹತ್ತಿರಬೇಕು. ತೋಳ ಹತ್ತಿರ ಕೂತಿ ಓಕೆ. ಆ್ಯಂಡ್ ವಾಪಸ್ ನಿಧಾನವಾಗಿ ಕಾಲು ಏನು ಮಾಡ್ರಿ, ಉದ್ದ ಮಾಡ್ರಿ. ದಂಡಾಸನದ ಅಂತಿಮ ಸ್ಥಿತಿ. And close your eyes. Take a deep inhale.